ಶಕ್ತಿ ಮುದ್ರೆ. ಈ ಮುದ್ರೆಯನ್ನು ಶಕ್ತಿ ಚಲನೆ ಮುದ್ರೆ ಮತ್ತು ಮಹಾಶಕ್ತಿ ಮುದ್ರೆ ಅಂತ ಕೂಡ ಕರೀತಾರೆ. ಈ ಮುದ್ರೆಯಿಂದ ನಮ್ಮ ದೇಹದಲ್ಲಿ ಶಕ್ತಿ ಸಂಚಾರ ಆಗುವ ಹಾಗೆ ಮಾಡಿ ನಮ್ಮ ಎನರ್ಜಿ ಹೆಚ್ಚುತ್ತದೆ. ಈ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ, ಅಗ್ನಿ ತತ್ವದ ಹೆಬ್ಬೆರಳನ್ನ ಅಂಗೈಯಲ್ಲಿ ಮಡಿಸಿ ಅದರ ಮೇಲೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ಮಡಿಸ್ಬೇಕು. ಆಮೇಲೆ ಪೃಥ್ವಿ ತತ್ವದ ಉಂಗುರು ಬೆರಳುಗಳನ್ನ ಮತ್ತು ಜಲತತ್ವದ ಕಿರು ಬೆರಳುಗಳನ್ನ ಪರಸ್ಪರ ಜೋಡಿಸ್ಬೇಕು. ಇದೇನಾಗುತ್ತೆ, ಇಲ್ಲಿ ಮಹಾಶಕ್ತಿ ಮುದ್ರೆ ಆಗುತ್ತದೆ. ಈ ಮುದ್ರೆ ಮಾಡುವಾಗ ನಮ್ಮ ಉಸಿರಾಟ ಗಮನಿಸಬೇಕು. ನಮ್ಮ ಕಿಬ್ಬೊಟ್ಟೆಯಲ್ಲಿ ಅಂದ್ರೆ ಸ್ವಾಧಿಷ್ಠಾನ ಚಕ್ರದ ಭಾಗದಲ್ಲಿ ಉಸಿರಾಟದ ಪ್ರಭಾವ ನಮಗೆ ಕಂಡುಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅಗ್ನಿ, ವಾಯು, ಆಕಾಶ ತತ್ವಗಳ ಪ್ರಭಾವ ಕಡಿಮೆ ಆಗುತ್ತೆ. ಪೃಥ್ವಿ ತತ್ವ ಮತ್ತು ಜಲತತ್ವಗಳು ಪರಸ್ಪರ ಜೋಡಿಸಿರೋದ್ರಿಂದ ಇವುಗಳ ಶಕ್ತಿ ಹೆಚ್ಚುತ್ತದೆ. ಇದರಿಂದ ನಮ್ಮ ಕಿಬ್ಬೊಟ್ಟೆಯ ಮೇಲೆ ಪರಿಣಾಮ ಉಂಟಾಗುತ್ತೆ. ಸಣ್ಣ ಕರುಳಿನ ನೋವು ಕಡಿಮೆಯಾಗಿ ಕರುಳಿನ ಆರೋಗ್ಯ ಸುಧಾರಿಸುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಭಾಗದಲ್ಲಿ ಕರುಳಿನ ಭಾಗದಲ್ಲಿ ರಕ್ತ ಸಂಚಾರ ಬಲಗೊಳ್ಳುತ್ತೆ. ಹೊಟ್ಟೆಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳನ್ನು ಶಮನ ಮಾಡುವಲ್ಲಿ ಈ ಮುದ್ರೆ ತುಂಬಾನೇ ಒಳ್ಳೆಯದು. ಈ ಮಹಾಶಕ್ತಿ ಮುದ್ರೆ ಮಾಡೋದ್ರಿಂದ ಗರ್ಭಾಶಯದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಆಮೇಲೆ ಮುಟ್ಟಿನ ತೊಂದರೆ ಕೂಡ ಏನಂತಂದ್ರೆ ಇದರಿಂದ ನಿವಾರಣೆ ಆಗುತ್ತೆ. ಈ ಮುದ್ರೆ ಮಾಡೋದ್ರಿಂದ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ತೊಂದರೆ ಶಮನಗೊಳ್ಳುತ್ತೆ. ಈ ಮುದ್ರೆ ಮಾಡೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ದುಸ್ವಪ್ನ ಅಂದ್ರೆ ಕೆಟ್ಟ ಕನಸು ಬರುವುದು ಕಡಿಮೆ ಆಗುತ್ತದೆ. ಖಿನ್ನತೆ ಕೂಡ ಕಡಿಮೆ ಆಗುತ್ತೆ. ಈ ಮುದ್ರೆಯನ್ನು ನಾವು 20 ರಿಂದ 30 ನಿಮಿಷ ಒಂದೇ ಸಲ ಮಾಡಬಹುದು. ಒಂದ್ ವೇಳೆ ಆಗದೇ ಇದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೀಗೆ ಡಿವೈಡ್ ಆಗಿ 10 ನಿಮಿಷದಂತೆ 3 ಸಲ ಕೂಡ ನಾವು ಈ ಮುದ್ರೆಯನ್ನ ಮಾಡಬಹುದು. ಮಹಾಶಕ್ತಿ ಮುದ್ರೆ ಮಾಡಿದ ತಕ್ಷಣನೇ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು. ಇದರಿಂದ ಏನಂತಂದ್ರೆ ಈ ಮಹಾಶಕ್ತಿ ಮುದ್ರೆ ಎಫೆಕ್ಟ್ ನಮ್ಮ ಬಾಡಿ ಮೇಲೆ ಚೆನ್ನಾಗಿ ಆಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.